ನಾನು ಡಾಕ್ಟರ್ ಮಹಾಂತೇಶ್ ಎಂ ನೇಕಾರ್ ಅಂತ. ನಾ ಇಲ್ಲಿ ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬೇಸಾಯ ಶಾಸ್ತ್ರದ ಸಹ ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಾವೀಗ ನೋಡ್ತಾ ಇದ್ದೀರಿ, ನಾವೀಗ ಕಬ್ಬಿನ ಹೊಲದಲ್ಲಿ ನಿಂತೀವಿ. ಸಾಮಾನ್ಯವಾಗಿ ನಮ್ಮ ರೈತರು ಈ ಕಬ್ಬಿನ ಹೊಲದೊಳಗೆ ಕಬ್ಬು ಕಟಾವು ಆಗುಕೂಲೆ ಅಂತಂದ್ರೆ ಸ್ವಾಗಿ ಸುಟ್ಟು ಬಿಡ್ತಾರೆ. ಈ ಸ್ವಾಗಿ ಸುಡೋದ್ರಿಂದ ಏನಾಗ್ತೈತಿಯಪ್ಪ ಅಂತಂದ್ರೆ, ನಾವು ಇರುವಂಥ ನಮ್ದು ಉಪಯೋಗ ಇರುವಂಥ ಸೂಕ್ಷ್ಮಾಣು ಜೀವಿಗಳು, ಮಣ್ಣಿನೊಳಗೆ ಏನು ಮೇಲ್ಪದರದೊಳಗೆ ಏನು ಸೂಕ್ಷ್ಮಾಣು ಜೀವಿಗಳಿರ್ತವೆ ಅವುಗಳು ಸಾಯ್ತವೆ. ಆಮ್ಯಾಗೆ ನಂತರ ಏನಾಗ್ತದೆ ಅಂದರೆ, ಈ ಕಬ್ಬಿನಿಂದ ಬರುವಂಥ ನಾವು ಸ್ಪ್ರೌಟ್ ಅಂತೇವೆ ಅದಕ್ಕೆ, ಅಂದರೆ ಏನು ಅದೇ ಮಳಿಕೆ ಹೊಡಿತಿರ್ತೈತಿ ಅಂಥವು ಕೂಡ ಏನಾಗ್ತೈತಿ ಅಂದರೆ ಸತ್ತು ಕೂಡಲೇ ನಮಗೆ ಈ ಪಾಪ್ಯುಲೇಷನ್ ಏನಂತೇವಿ ಕಬ್ಬಿನ ಸಂಖ್ಯೆ ಕಡಿಮೆ ಆಗಿಬಿಡ್ತೈತಿ. ಅದರ್ಲಿಂದ ನಾಳೆ ನಮ್ಮ ಇಳುವರಿ ಕೂಡ ಹೊಡ್ತಾ ಬೀಳ್ತೈತಿ. ಅದಕ್ಕೆ ನಾವಿಲ್ಲಿ ತಮಗೇನು ತೋರಿಸ್ಬೇಕಂತಂದರೆ, ನಾವಿಲ್ಲಿ ಏನು ಕಬ್ಬಿನ ಸ್ವಾಗಿ ಬೀಳ್ತೈತಿ, ಈ ಕಬ್ಬಿನ ಸ್ವಾಗಿನ ಅಲ್ಲೇ ನಾವು ಹೊಲದೊಳಗನೆ ಇಟ್ಕೊಂಡು ಅದನ್ನೇ ನಾವು ಗೊಬ್ಬರ ಮಾಡಿಕೊಂಡು ಅಲ್ಲೇ ಹಾಕೋದ್ರಿಂದ ಇರುವಂಥ ಕಬ್ಬು ಚಲೋ ತಂಗೆ ಬೆಳಿತೈತಿ. ಆಮೇಲೆ ನಮ್ಮ ಮಣ್ಣು ಫಲವತ್ತತೆ ಆಕೈತಿ. ಈ ಸ್ವಾಗಿಯನ್ನು ಯಾವ ಥರ ನಾವು ಗೊಬ್ಬರ ಮಾಡ್ಬೇಕಂದ್ರೆ ಭಾಳ ಟೈಮ್ ತೊಗೊತಾವೆ ಯೂಸಲಿ. ಆದರೆ ನಮ್ಮ ಇವನು ಸಾವಯವ ಕೃಷಿ ಸಂಸ್ಥೆ ಒಳಗೆ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಒಂದು ಗೊಬ್ಬರವನ್ನು ಬೇಗ ಕಳಿಸುವಂಥ ಒಂದು ವಸ್ತು ಸಿಗ್ತದೆ, ಕಾಂಪೋಸ್ಟ್ ಕಲ್ಚರ್ ಅಂತ. ಇದರೊಳಗೆ ಏನಿಲ್ಲ, 4 ಥರದ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಈ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತವೆ ಅಂದರೆ, ಬೇಗ ಕೊಳಿಲಾರ್ದಂಥ ವಸ್ತುಗಳು, ಈ ಪೆಕ್ಟಿನ್ ಅನ್ರಿ, ಸೆಲ್ಯುಲೋಸ್ ಅನ್ರಿ, ಹೆಮಿಸೆಲ್ಯುಲೋಸ್, ಇವು ಬೇಗ ಕೊಳೆಯಂಗಿಲ್ಲ. ಇಂಥವುಗಳನ್ನ ಏನು ಮಾಡ್ತವೆ ಅಂತಂದರೆ ಬೇಗ ಕೊಳೆಯಂಗೆ ಮಾಡಿ ಬೇಗ ಗೊಬ್ಬರ ಸಿಗ್ತೈತಿ. ಆ ಉದ್ದೇಶದಿಂದ ಏನು ಮಾಡ್ತೀವಿ ಅಂದರೆ, ನಾವು ಸ್ವಾಗಿಗನ್ನು ಸುಡಲಾರ್ದೆ ಈ ಗೊಬ್ಬರ ಮಾಡುವಂಥ ಪ್ರೊಸೆಸ್ ಒಳಗೆ ನಾವು ಮಾಡ್ಕೊಂಡಿವಿ ಅಂತಂದರೆ ಇಳುವರಿ ಹೆಚ್ಚಿಗೆ ಆಗಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಗೆ ಆಗ್ತೈತಿ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾವು ಸ್ವಾಗಿ ಏನೈತಿ ಅಂತಂದರೆ, ಪೂರಾ ಹೊಲದಾಗ ತುಂಬ ಹರಲಾರ್ದ ಒಂದು ರೋ ಒಳಗೆ ಒಂದು ಸ್ವಾಗಿ ಹಾಕ್ಕೊಂಡು ಒಂದು ರೋ ನಾವು ಖಾಲಿ ಬಿಡಬೇಕು. ಮತ್ತು ನಂತರ ಏನೈತಿ ಅಂದರೆ ಆ ರೋ ಒಳಗೆ ಆ ಪಟ್ಟಿ ಒಳಗೆ ಏನೈತಿ ಅಂದರೆ ಸ್ವಾಗಿ ಬಿಟ್ಕೊಂತ ಹೋಗ್ಬೇಕು. ಹಿಂಗೆ ಒಂದು ಪಟ್ಟಿ ಒಳಗೆ ಸ್ವಾಗಿ ಇಟ್ಟು ಒಂದು ಪಟ್ಟಿ ಒಳಗೆ ಸ್ವಾಗಿ ಬಿಡಲಾರ್ದು ಹಿಂಗೆ ಮಾಡಿದ್ರಂತ ನಾಳೆ ನಾವು ಏನು ಸಾಗುವಳಿ ಮಾಡ್ಕೊತೀವಿ, ಉಳುಮೆ ಮಾಡ್ಕೊತೀವಿ, ಅದಕ್ಕೂ ಅನುಕೂಲ ಆಕತಿ, ನೀರು ಬಿಟ್ಕೊಳಕ್ಕೂ ಅನುಕೂಲ ಆಕತಿ. ಸೊ ಈಗ ನಾವು ಏನೈತಿ ಅಂದರೆ, ಸ್ವಾಗಿ ಏನು ಸಾಕಷ್ಟು ಪ್ರಮಾಣದೊಳಗೆ ಬರ್ತೈತಿ, ಈ ಸ್ವಾಗಿನ ಮೊದಲು ನಾವು ಹಸಿ ಮಾಡ್ಕೋಬೇಕಾಕತಿ. ಈ ಸ್ಪ್ರಿಂಕ್ಲರ್ನಿಂದ ಯಾವುದೇ ಒಂದು ವಿಧಾನದಿಂದ ಏನೈತಿ ಅಂದ್ರೆ ಅದನ್ನು ಮೊದಲು ಹಸಿ ಮಾಡ್ಕೋಬೇಕು, ಕಾಂಪೋಸ್ಟ್ ಕಲ್ಚರ್ ಹೊಡಿಯೋಕ್ಕಿಂತ ಮುಂಚೆಗೆ. ಯಾಕಂದರೆ ಈ ಕಾಂಪೋಸ್ಟ್ ಕಲ್ಚರ್ ಅಂತಂದರೆ ಏನು ಅಂದರೆ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಇವುಗಳಿಗೆ ಏನೈತಿ ಅಂದ್ರೆ ನಾವು ಒಂದು ಸೂಕ್ತವಾದ ಪರಿಸರವನ್ನು ಅನುಕೂಲ ಮಾಡಿಕೊಡ್ಬೇಕಂದ್ರೆ ಮೊದಲು ನಾವು ಅದಕ್ಕೆ ನೀರು ಸ್ಪ್ರೇ ಮಾಡ್ಕೋಬೇಕಾಗ್ತದೆ. ಈಗ ನಾವು ಇಲ್ಲಿ ನೋಡ್ತಾ ಇದ್ದೀರಿ, ಇದೇ ಕಾಂಪೋಸ್ಟ್ ಕಲ್ಚರ್ ಅಂತ. ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಇದನ್ನೇ ನಾವು ಏನು ಮಾಡ್ತೀವಿ ಅಂದರೆ ಉಪಯೋಗ ಮಾಡ್ಕೊತೀವಿ. ಇದನ್ನು 10 ಲೀಟ್ರ್ ನೀರಿನ ಟ್ಯಾಂಕಿಗೆ 200 ಗ್ರಾಮ್ನಷ್ಟು ಈ ಕಾಂಪೋಸ್ಟ್ ಕಲ್ಚರ್ ಹಾಕ್ಕೊಂಡು ಇಲ್ಲೇ ಸ್ಪ್ರೇ ಮಾಡೋಣಂತ. ಈಗ ತಾವು ನೋಡಕತ್ತೀರಿ, ಇಲ್ಲಿ ನಾವು ಇದು ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತ ಏನಂತೀವಿ. ಇದ್ರೊಳಗೆ 12 ಲೀಟ್ರ್ನಷ್ಟು ಟ್ಯಾಂಕ್ ಐತಿದು. ಇದಕ್ಕೆ 200 ಗ್ರಾಮ್ ಕಾಂಪೋಸ್ಟ್ ಕಲ್ಚರ್ ಪ್ರತಿ 10 ಲೀಟ್ರ್ನಂತ ಆ ಟೈಪ್ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಆ ಸ್ಪ್ರೇಯರ್ಗೆ ನಾವು ಇಲ್ಲಿ ಹಾಕ್ಕೊಳಕತ್ತೀವಿ. ಹಾಕ್ಕೊಂಡು ಈಗ ರೆಡಿ ಮಾಡೀವಿ. ಇದನ್ನು ನಾವು ಏನು ಮಾಡೋದಂತಂದರೆ ಸ್ಪ್ರೇಗೆ ಮಾಡೋಕೆ ತೊಗೊಳ್ಳೋಣಂತೆ. ಈಗ ತಾವು ಏನು ನೋಡಕತ್ತೀರಿ, ಇಲ್ಲಿ ನಾವು ಕಲ್ಚರನ್ನು ಕಬ್ಬಿನ ಸ್ವಾಗಿ ಮ್ಯಾಗೆ ಸ್ಪ್ರೇ ಮಾಡಕತ್ತೀವಿ. ಇದನ್ನು ಯಾವಾಗಲೂ ಸಾವಕಾಶಂಗೆ ಎಲ್ಲ ಕಡೆ ಸ್ಪ್ರೇ ಆಗುವಂಗೆ ಇದನ್ನು ಸ್ಪ್ರೇ ಮಾಡ್ಕೋಂತ ಹೋಗ್ಬೇಕು. ಈಗ ತಾವೇನು ನೋಡಕತ್ತೀರಿ, ನಾವು ಕಬ್ಬಿನ ಸ್ವಾಗಿ ಮೇಲೆ ಸ್ಪ್ರೇ ಮಾಡಕತ್ತೀವಿ ಕಾಂಪೋಸ್ಟ್ ಕಲ್ಚರನ್ನು. ಈ ಕಾಂಪೋಸ್ಟ್ ಕಲ್ಚರ್ ಏನೈತಿ ಯೂನಿಫಾರ್ಮ್ ಹಂಗೆ ಅಂದರೆ ಎಲ್ಲ ಕಡೆ ಚೆಂದಂಗೆ ಸ್ಪ್ರೇ ಮಾಡ್ಕೋಂತನೇ ಹೋಗ್ಬೇಕು.
ಈಗ ತಾವು ನೋಡಕತ್ತೀರಿ, ನಾವು ಸ್ಪ್ರೇ ಮಾಡೋದು ಒಂದು ಥರ ಆಯ್ತು. ಈ ವಿಧಾನದೊಳಗೆ ಏನು ಮಾಡೋಣ ಅಂತಂದರೆ, ನಾವು ಸಗಣಿ ಜೋಡಿ ಈ ಸಗಣಿ ರಾಡಿ ಮಾಡಿಕೊಂಡು, ಸಗಣಿ ನೀರು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಜೋಡಿ ನಾವು 10 ಲೀಟ್ರ್ ಸಗಣಿ ರಾಡಿ ಜೋಡಿ ಈ ಒಂದು ಅರ್ಧ ಕೆ ಜಿಯಷ್ಟು ಕಾಂಪೋಸ್ಟ್ ಕಲ್ಚರ್ ಹಾಕ್ಕೊಂಡು ಇದನ್ನು ಸ್ವಾಗಿ ಮೇಲೆ ಒಕ್ಕೊಂತ ಹೋದರೆ ಇದು ಕೂಡ ನಮಗೆ ಅದೇ ಥರದ ಪರಿಣಾಮ. ಅಂದರೆ ಏನಪ್ಪ ಅಂದರೆ ಸ್ವಾಗಿನ ಬೇಗ ಕಳಿಸಿ ಗೊಬ್ಬರನ ಮಾಡುವಂಥ ಒಂದು ವಿಧಾನದೊಳಗೆ ಇದನ್ನು ತಮಗೆ ಮಾಡಿ ತೋರಿಸೋಣಂತೆ. ಈಗ ತಾವು ನೋಡಕತ್ತೀರಿ, ಇಲ್ಲೇ ಸಗಣಿ ಐತಿ. ಈಗ ಈ ನೀರು ಹಾಕ್ಕೊಂಡು ಕಾಂಪೋಸ್ಟ್ ಕಲ್ಚರ್ ಹಾಕೋತನೇ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನಾವು ಸಗಣಿ ರಾಡಿ ಮಾಡಿದರೆ ಇದು ಸೆಮಿ ಲಿಕ್ವಿಡ್ ಥರ ಆಗ್ಬೇಕು ಅಂತ. ಈಗ ತಾವೇನು ನೋಡಕತ್ತೀರಿ, ಇದನ್ನು ಮಂದಗತಿ ಅಂತ ಒಂದು ನಾವು ಸಗಣಿ ರಾಡಿ ಮಾಡಿಕೊಂಡು ಅದರೊಳಗೆ ಅರ್ಧ ಕೆ ಜಿ ಪಾಕೆಟ್ನಷ್ಟು 10 ಲೀಟ್ರ್ನಷ್ಟು ಇದನ್ನು ನಾವು ರಾಡಿ ಮಾಡ್ಕೊಂಡೀವಿ. ಇದ್ರೊಳಗೆ ಅರ್ಧ ಕೆ ಜಿಯಷ್ಟು ಕಾಂಪೋಸ್ಟ್ ಕಲ್ಚರ್ ಹಾಕ್ಕೊಂಡಿವ್ರಿ. ಇದನ್ನು ಮಾಡೋದ್ರಿಂದ ಏನಾಕೈತೆ ಅಂದರೆ ಒಂದು ಆಧಾರ ಇದ್ದಂಗೆ ಇದರೊಳಗೆ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿ ಬೆಳಿತವೆ. ಆಮೇಲೆ ನಾವು ಏನು ಸ್ವಾಗಿ ಮ್ಯಾಗ ಹಾಕ್ತೀವಿ, ಸ್ವಾಗಿ ಮ್ಯಾಗ ಭಾಳ ತನಕನೂ ಈ ಹಸಿ ಉಳಿಯೋದ್ರಿಂದ ಈ ನಾವು ಏನು ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗ ಮಾಡ್ಕೊಂಡಿರ್ತೀವಿ ಅವು ಭಾಳ ತನಕ ಬೆಳಿಲಿಕ್ಕೆ, ಅವು ಏನು ಮಲ್ಟಿಪ್ಲೈ ಆಗಲಿಕ್ಕೆ, ಅವು ಹೆಚ್ಚಿನ ಸಂಖ್ಯೆ ಒಳಗೆ ವೃದ್ಧಿ ಆಗಲಿಕ್ಕೆ ಏನೈತಿ ಅಂದರೆ ಇದು ಸಹಾಯ ಮಾಡ್ತವೆ. ಈಗ ತಾವೇನು ನೋಡಕತ್ತೀರಿ, ನಾವು ಈ ಸಗಣಿ ರಾಡಿ ಒಳಗೆ ಕಾಂಪೋಸ್ಟ್ ಕಲ್ಚರ್ ತಯಾರು ಮಾಡ್ಕೊಂಡಿದ್ದನ್ನು ಸ್ವಾಗಿ ಮ್ಯಾಗ ಹಾಕೋದು ಹೊಂಟೀವಿ. ಸ್ವಾಗಿ ಏನೈತೆ ಅಂದರೆ ಸಮ ಪ್ರಮಾಣನಾಗ ಎಲ್ಲ ಸ್ವಾಗಿ ಮ್ಯಾಗೂ ಬೀಳುವಂಗೆ ತಾವು ಇದನ್ನು ಹಾಕೋತ ಹೋಗ್ಬೇಕಾಗ್ತೈತಿ. ಹಿಂಗೆ ಹಾಕೊಂತ ಹೋಗೋದ್ರಿಂದ ಏನೈತಿ ಅಂದರೆ ಈ ನಾವು ಏನು ಸೂಕ್ಷ್ಮಾಣು ಜೀವಿಗಳಿರ್ತವೆ ಎಲ್ಲ ಕಡೆಯೂ ಅವು ಸ್ಪ್ರೆಡ್ ಆಗಿ ಅವು ನಮಗೆ ಇದನ್ನು ಕಸನ ಲಘುನ ಕಳೆತು ಗೊಬ್ಬರ ಮಾಡೋಕೆ ಅನುಕೂಲ ಮಾಡ್ತವೆ. ಈ ನಾವು ಯಾವುದೇ ಒಂದು ಸ್ಪ್ರೇ ಮಾಡಲಿ ಅಥವಾ ನಾವು ಈ ಸಗಣಿ ರಾಡಿ ಜೊತೆ ಹಾಕೊಳ್ಳಿ, ಇದನ್ನೆಲ್ಲ ಕೆಲಸ ಆದಮೇಲೆ ಒಂದ್ಸರಿ ನೀರು ಕೊಡಬೇಕಾಕತಿ. ನೀರು ಕೊಡೋದ್ರಿಂದ ಬೇಗ ಬೇಗ ಕಳೀಲಿಕ್ಕೆ ಇನ್ನೂ ಸಹಾಯ ಆಕತಿ. ಈ ನಾವು ಕಾಂಪೋಸ್ಟ್ ಕಲ್ಚರನ್ನು ನಾನು ನಿಮಗೆ ಸ್ಪ್ರೇ ಮುಖಾಂತರ ತೋರಿಸಿದೆ. ಆಮೇಲೆ ನಾವು ಈ ಸಗಣಿ ರಾಡಿ ಜೋಡಿ ಹಾಕೊಳ್ಳೋದನ್ನು ತೋರಿಸಿದೆ. ಇದೇ ಥರನ ತಾವುಗಳು ಎರೆಹುಳ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇವತ್ತರ ಜೋಡಿ ಕೂಡ ಮಿಕ್ಸ್ ಮಾಡಿಕೊಂಡು, ಏನು ನಾವು ಫಾರ್ಮ್ಯಾರ್ಡ್ ಕೊಟ್ಟಿಗೆ ಗೊಬ್ಬರ ಅಂತೀವಿ, ಇವತ್ತರ ಜೋಡಿ ಕೂಡ ಮಿಕ್ಸ್ ಮಾಡಿಕೊಂಡು ಈ ಸ್ವಾಗಿ ಮ್ಯಾಗ ಹಾಕಿ ಆಮೇಲೆ ನೀರು ಬಿಟ್ಟರೆ ಅದು ಕೂಡ ನಮಗೆ ಅನುಕೂಲ ಆಕತಿ. ಈ ನಾವು ಎಲ್ಲ ವಿಧಾನದೊಳಗೆ ಯಾವ್ಯಾವ್ದು ತಮ್ಗೆ ಅನುಕೂಲ ಆಕತಿ ಆ ವಿಧಾನನ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾವ ವಿಧಾನದೊಳಗಾದರೂ ಅದೇ ಥರ ಇಫೆಕ್ಟ್ ಆಗಿ ಕೆಲಸ ಮಾಡ್ತದೆ. ಈಗ ತಾವೇನು ನಾವು ಉಪಯೋಗ ಮಾಡ್ಕೊಂಡದ್ದು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ಏನು ಹೇಳಿದೆ, ಇದನ್ನೆಲ್ಲ ಸ್ವಾಗಿ ಮ್ಯಾಗ ಹೊಡೆದ ಮ್ಯಾಗ ಇದು 1-2 ತಿಂಗಳೊಳಗೆ ಏನೈತಿ ಅಂದ್ರೆ ಕಳತು ಗೊಬ್ಬರ ಆಕತಿ. ಈ ಗೊಬ್ಬರ ಆದ ತಕ್ಷಣ ತಾವು ಏನೈತಿ ಅಂತಂದ್ರೆ ಬಡ ಈ ಉಳುಮೆ ಕೆಲಸ, ಸಾಗುವಳಿ ಕೆಲಸ ಏನದಾವೋ ಅವನ್ನ ಮಾಡ್ಕೋಬೋದು. ಈ ಸಾಗುವಳಿ ಮಾಡಿದ ನಂತರನೂ ಸ್ವಲ್ಪ ಅಲ್ಲೆಲ್ಲ ಏನೋ ಸ್ವಾಗಿ ಉಳಿದಿತ್ತಂದ್ರೂ ಆ ಮಣ್ಣಿನ ಜೋಡಿ ಕೂಡಿ ಅದು ಕೂಡ ಬೇಗನೆ ಗೊಬ್ಬರ ಆಗ್ತೈತಿ. ಇದು ಯಾವಾಗಲೂ ನೀವು ಏನೈತಿ ಅಂದರೆ ಕಬ್ಬು ಯಾವಾಗಲೂ ಮೊದಲು 2-3 ತಿಂಗಳೊಳಗೆ ಸಾವಕಾಶವಾಗಿ ಬೆಳೀತದೆ. ಈ ಟೈಮ್ನೊಳಗೆ ಏನೈತಿ ಅಂದರೆ ಇದನ್ನು ನಾವು ಕಳಿಸಿ ಗೊಬ್ಬರ ಮಾಡಿದ ಮ್ಯಾಗೆ ಆಮೇಲೆ ನಾವು ಸಾಗುವಳಿ ಕಾರ್ಯಗಳನ್ನು ಕೈಗೋಬೋದು. ಈಗ ತಾವು ನೋಡಿದರೆ ನಾವು ಕಾಂಪೋಸ್ಟ್ ಕಲ್ಚರ್ನ ಉಪಯೋಗ ಮಾಡಿಕೊಂಡು ಕಬ್ಬಿನ ಬೆಳೆ ಒಳಗೆ ಏನು ನಾವು ಅದನ್ನು ಕಟಾವು ಆದಕ್ಕಲೆ ಏನು ಸ್ವಾಗಿ ಭಾಳಷ್ಟು ಬೀಳ್ತೈತೋ ಅರ್ಧನ ಈ ಥರ ಕಾಂಪೋಸ್ಟ್ ಕಲ್ಚರ್ ಹಾಕ್ಕೊಂಡು ಬೇಗನೆ ಅಲ್ಲಿ ಕೊಳಿಸಿ ಗೊಬ್ಬರ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಸಿಗ್ತವೆ. ಅಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಈ ಒಂದು ಆಹಾರ ಸಿಗೋದ್ರಿಂದ ನಮಗೆ ಬೇಕಾಗುವಂಥ ನಮ್ಮ ಪೂರಕ ಆಗುವಂಥ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ವೃದ್ಧಿ ಆಗ್ತೈತಿ. ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತೈತಿ. ಅಲ್ಲದೆ ನಾವು ಭೌತಿಕ ಗುಣಧರ್ಮಗಳು, ಮಣ್ಣಿನ ಭೌತಿಕ ಗುಣಧರ್ಮಗಳು ಏನಂತೇವೆ ಅವುಗಳು ಕೂಡ ಇಂಪ್ರೂವ್ ಆಗಿ ಅವುಗಳು ಕೂಡ ಸುಧಾರಿಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದೆ. ಅಲ್ಲದೆ ಈ ನಾವು ಸುಡೋದ್ರಿಂದ, ಈ ಸ್ವಾಗಿ ಸುಡೋದ್ರದ್ದು ಒಂದು ಭಾಳ ಸಾಮಾನ್ಯ ಪದ್ಧತಿ ಆಗೈತಿ. ಸುಡೋದ್ರಿಂದ ಏನಾಕೈತಿ ಅಂದರೆ ಮೇನ್ ಅಂತಂದರೆ ಇವು ನಾವು ಮೊಳಕೆ ಬರ್ತಿರ್ತವೆ, ಮೊಳಕೆಗಳು ಕೂಡ ಸಾಯ್ತವೆ. ಅಲ್ಲದೆ ಈ ಮಣ್ಣಿನೊಳಗಿರುವಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಾಗ್ತೈತಿ ಅಂದರೆ ಕಡಿಮೆ ಆಗ್ತೈತಿ. ತಿಳಿದ್ರೆ
ಸೊ ಅದಕ್ಕೆ ತಾವು ಏನೈತಿ ಅಂದ್ರೆ ಎಲ್ಲ ರೈತ ಬಂಧುಗಳು ತಾವುಗಳು ಯಾರು ಕಬ್ಬನ್ನು ಬೆಳಿತೀರೋ ಅದನ್ನು ಕಟಾವಾದ ಕೂಡಲೇ ಅದನ್ನು ಸ್ವಾಗಿ ಸುಡ್ಲಾರ್ದನ ಈ ಥರ ಕಾಂಪೋಸ್ಟ್ ಕಲ್ಚರ್ ಉಪಯೋಗ ಮಾಡಿಕೊಂಡು ಭಾಳಷ್ಟು ರೈತರು ಉಪಯೋಗ ಮಾಡಕತ್ತಾರೆ. ಈಗ ಯಾರ್ಯಾರು ಗೊತ್ತೈತೋ ಇದರ ಉಪಯೋಗ ಅದನ್ನೆಲ್ಲನೂ ಮಾಡಕತ್ತಾರೆ. ಅದಕ್ಕೆ ತಾವುಗಳು ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಗೊಬ್ಬರ ಮಾಡಿಕೊಂಡು ಈ ಥರ ಉಪಯೋಗ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ.